ಕಲಬುರಗಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ವತಿಯಿಂದ ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನ ಜಿಮ್ಸ್ ಆಸ್ಪತ್ರೆಯ ಸಭಾಂಗಣದಲ್ಲಿ ಆಚರಿಸಲಾಯಿತು. ಸಸಿಗೆ ನೀರೆರೆಯುವ ಮೂಲಕ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಡಾಕ್ಟರ್ ಅಜಯ್ ಕುಮಾರ್ ಜಿ ಪ್ರಾಂಶುಪಾಲರು ಜಿಮ್ಸ್ ರವರು ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನ ಎದುರಿಸುವ ಮನವಿಯನ್ನ ಮರೆಮಾಚುವುದು ಎಂಬ ಈ ವರ್ಷದ ಘೋಷವಾಕ್ಯದೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಡಾಕ್ಟರ್ ಶಿವಕುಮಾರ್ ಸಿಆರ್ ವೈದ್ಯಕೀಯ ಅಧೀಕ್ಷಕರವರು ಪ್ರತಿಯೊಬ್ಬ ಆರೋಗ್ಯ ಕಾರ್ಯಕರ್ತನು ನಮ್ಮ ಸಮಾಜವನ್ನ ತಂಬಾಕು ಹಾಗೂ ತಂಬಾಕು ವ್ಯಸನಗಳ ಉತ್ಪನ್ನದಿಂದ ಮುಕ್ತ ಮಾಡಲು ರಾಯಭಾರಿಯಾಗಿ ಕಾರ್ಯನಿರ್ವಹಿಸಬೇಕು. ಸರ್ಕಾರ ಅವುಗಳ ಉತ್ಪಾದನೆಯನ್ನ ನಿರ್ಬಂಧಿಸಬೇಕು ಎಂದು ತಿಳಿಸಿದರು. ಡಾಕ್ಟರ್ ರುಕಿಯಾ ಅಸ್ನಾರ್ ರಬಾ ಜಿಲ್ಲಾ ಶಸ್ತ್ರರು ಹಾಗೂ ಅಧೀಕ್ಷಕರು ಜಿಮ್ಸ್ ರವರು ತಂಬಾಕು ಹಾಗೂ ಅದರ ಉತ್ಪನ್ನಗಳ ವ್ಯಸನದಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಮಾತನಾಡಿದರು. ಡಾಕ್ಟರ್ ಸೈಯದ್ ಜಕಾ ಉಲ್ಲಾಹ ಪ್ರಾಂಶುಪಾಲರು ಅಲ್ಬದರ್ ಡೆಂಟಲ್ ಕಾಲೇಜು ಇವರು ತಂಬಾಕು ಮತ್ತು ನಿಕೋಟಿನ್ ಉದ್ಯಮಿಗಳ ಆಕರ್ಷಕ ಉತ್ಪನ್ನಗಳ ಹಿಂದಿರುವ ಕರಾಳ ಉದ್ದೇಶಗಳ ಬಗ್ಗೆ ಅರಿವು ಮೂಡಿಸಿದರು. ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯಲ್ಲಿ ದಂತ ವಿಭಾಗದಲ್ಲಿ ಮಾಡುವ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಹಾಗೂ ತಂಬಾಕು ವ್ಯಸನಿಗಳಿಗೆ ವ್ಯಸನ ಮುಕ್ತಗೊಳಿಸಲು ತಿಂಗಳಿಗೆ ಸುಮಾರು 200 ರಿಂದ 300 ವ್ಯಕ್ತಿಗಳಿಗೆ ಸಮಾಲೋಚನೆ ಮಾಡಲಾಗುವುದು ಎಂದು ತಿಳಿಸಿದರು. Many people they go to theaters. In the beginning there are many advertisements. They show that if they consume tobacco they will suffer from cancer. Even after that there are many people who still consume tobacco and continue to chew tobacco. So we don't want you to threaten them, or we don't want you to create fear in them. We want you to create awareness amongst them. So that awareness should be in such a way they themselves should accept your suggestions. So once you create awareness and they believe in your words, then people stop consuming tobacco. So and I hope you will act and you will go to the periphery and create awareness amongst the population to stop this tobacco consumption, and a healthy world will be created because of your efforts. And play a role only by creating awareness and preventing from the next generation by using it or abusing it. So this program of awareness, capital, bold and italic, is the most important component of making the world free of tobacco. At our Kidwai Center, who help in treating, but much beyond that, the program of awareness and helping the students and the younger generation to know its effects, how it acts, how it traps you, and how it affects the individual, family, state and the country at large. ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ಪ್ರಾರಂಭಿಸಿ ಜಗತ್ವೃತ್ತದವರೆಗೆ ತಂಬಾಕು ನಿಷೇಧ ಕುರಿತು ಜನಜಾಗೃತಿ ಮೂಡಿಸುವ ಸಲುವಾಗಿ ವೈದ್ಯ ಹಾಗೂ ಅರೆವೈದ್ಯಕೀಯ ವಿದ್ಯಾರ್ಥಿಗಳ ಪ್ರಭಾತ್ ಪೇರಿ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ಆರ್ಎಸ್ ಗುಗುವಾಡ, ಲೈಸೆನ್ ಅಧಿಕಾರಿಗಳು, ಜಯದೇವ ಆಸ್ಪತ್ರೆ, ಡಾಕ್ಟರ್ ಹರ್ಷದ್ ಹುಸೇನ್, ಉಪಪ್ರಾಂಶುಪಾಲರು, ಅಲ್ಬದರ್ ಡೆಂಟಲ್ ಕಾಲೇಜ್, ಡಾಕ್ಟರ್ ವೀರೇಂದ್ರ ಪಾಟೀಲ್, ಉಪಪ್ರಾಂಶುಪಾಲರು, ನಿಜಲಿಂಗಪ್ಪ ಡೆಂಟಲ್ ಕಾಲೇಜು, ಡಾಕ್ಟರ್ ಉಮೇಶ್ ಅಲ್ಲದ್, ಕೆಎಂಎಫ್ ಮೆಂಬರ್ ಹಾಗೂ ವೈದ್ಯಕೀಯ ಅಧೀಕ್ಷಕರು, ನಿಜಲಿಂಗಪ್ಪ ಡೆಂಟಲ್ ಕಾಲೇಜು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಜಿಮ್ಸ್ ವೈದ್ಯಕೀಯ ಉಪ ಅಧೀಕ್ಷಕರು, ಆಡಳಿತಾಧಿಕಾರಿಗಳು, ಎಲ್ಲ ವಿಭಾಗದ ಮುಖ್ಯಸ್ಥರು, ವೈದ್ಯಾಧಿಕಾರಿಗಳು, ಜಿಮ್ಸ್ ಹಾಗೂ 3 ದಂತ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಜನಸಾಮಾನ್ಯರ ಧ್ವನಿಯಾಗಿ ದಮನಿತರ ಬಲವಾಗಿ SSW ನ್ಯೂಸ್ ಕನ್ನಡ ಚಾನೆಲ್.